ಎಲ್ಲರೂ ರಾಮಾಯಣ ಟ್ರೈಲರ್ ನೋಡಿರ್ತಾರೆ. ಎ.ಆರ್. ರೆಹಮಾನ್ ಮತ್ತೆ ಹ್ಯಾನ್ಸ್ ಸಿಮರ್ ಮ್ಯೂಸಿಕ್ ಜೊತೆ ವಿಜುವಲ್ಸ್ ನ ತುಂಬಾ ಚೆನ್ನಾಗಿ ತೋರಿಸಿದ್ರು. ಟ್ರೈಲರ್ ಚೆನ್ನಾಗಿತ್ತು. ಆದ್ರೆ ರಾಮಾಯಣ ಕಥೆ ಹಿಡ್ಕೊಂಡು 100ಕ್ಕಿಂತ ಹೆಚ್ಚು ಮೂವೀಸ್ ತೆಗ್ದಿದ್ದಾರೆ. ನನಗೆ ಗೊತ್ತಿದ್ದಂಗೆ ವರ್ಷ ಒಂದು ಎರಡು ರಾಮಾಯಣ ಬಗ್ಗೆ ಹೈ ಬಡ್ಜೆಟ್ ಮೂವಿ ಅಂತ ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವರ್ಷನ್ಸ್ ಅಂತ ರಾಮಾಯಣ ಬಗ್ಗೆ ಎಷ್ಟೊಂದು ಮೂವೀಸ್ ತೆಗ್ದಿದ್ದಾರೆ. ಇವಾಗ ಬರ್ತಾರೋ ಮೂವೀಸ್ ಅಲ್ಲಿ ಮಾತ್ರ ರಾಮಾಯಣ ಎಷ್ಟೊಂದು ವರ್ಷನ್ಸ್ ಅಲ್ಲಿ ಇಲ್ಲ. ಆ ಕಾಲದಲ್ಲಿ ರಾಮಾಯಣನ ವಾಲ್ಮೀಕಿ ಬರೀಬೇಕಾದ್ರೆ ರಾಮಾಯಣ ಎಷ್ಟೊಂದು ವರ್ಷನ್ಸ್ ಅಲ್ಲಿ ಇತ್ತು. ಒಬ್ಬೊಬ್ರು ಒಂದೊಂದ್ ತರ ರಾಮಾಯಣ ಬರ್ದಿದ್ದಾರೆ. ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ದಿದ್ದಾರೆ. ಲಕ್ಷ್ಮಣನ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ದಿರೋ ರಾಮಾಯಣ ಇದೆ. ಸೀತಾ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ದಿರೋ ರಾಮಾಯಣ ಇದೆ. ರಾವಣನ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ದಿರೋ ರಾಮಾಯಣ ಇದೆ. ಈ ತರ ರಾಮಾಯಣ ಎಷ್ಟು ವರ್ಷನ್ಸ್ ಇದೆ, ಆ ವರ್ಷನ್ಸ್ ಮಧ್ಯೆ ಏನೇನ್ ಚೇಂಜಸ್ ಇದೆ, ರಾಮಾಯಣ ಬರೀ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲದೆ ಬೇರೆ ರಿಲಿಜನ್ ಅಲ್ಲೂ ಬೇರೆ ವರ್ಷನ್ಸ್ ಅಲ್ಲಿ ಇದೆ. ಇದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಹಾಯ್ ಆಲ್, ನಾನು ಹರ್ಷ. ವೆಲ್ಕಮ್ ಟು ಯೋಚಿಸಿ. 1987 ಅಲ್ಲಿ ಎ.ಕೆ. ರಾಮಾನುಜನ್ ಅನ್ನೋ ಒಂದು ಸ್ಕಾಲರ್ ಒಂದು ಪೋಯಮ್ ನ ಬರೆದಿದ್ರು. ಆ ಪೋಯಮ್ ಹೆಸರು 300 ರಾಮಾಯಣಸ್. ಅದರಲ್ಲಿ 300 ವರ್ಷನ್ಸ್ ಆಫ್ ರಾಮಾಯಣ ಇತ್ತು. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದು ಇಂಡಿಯನ್ ದಾಟಿ ರಾಮಾಯಣ ಈಸ್ಟ್ ಏಷ್ಯಾಗೂ ಹೋಗಿತ್ತು. ಈಸ್ಟ್ ಏಷ್ಯಾಲು ಫುಲ್ ಆಗಿ ರಾಮಾಯಣ ಸ್ಪ್ರೆಡ್ ಆಗಿತ್ತು. ಅಲ್ಲಿ ಸ್ಪ್ರೆಡ್ ಆಗಿದ್ ರಾಮಾಯಣ ಅಲ್ಲ, ಒಂದೊಂದು ವರ್ಷನ್ಸ್ ಅಲ್ಲಿ ಇದೆ ಅಂತ ಎ.ಕೆ. ರಾಮಾನುಜನ್ ಅವರು ರೆಕಾರ್ಡ್ ಮಾಡಿದ್ರು. ಆ ವರ್ಷನ್ಸ್ ಅಲ್ಲೆಲ್ಲ ರಾಮಾಯಣ ಅಲ್ಲಿ ಯಾವ ತರ ಚೇಂಜಸ್ ಇದೆ ಅಂತಾನು ಬರ್ದಿದ್ರು. ಅದು ಅವಾಗ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ರಾಮಾಯಣ ಬಗ್ಗೆ ಹೇಗೆ ಈ ತರ ತಪ್ಪಾಗಿ ಮಾತಾಡ್ಬೋದು ಅಂತ ಅವ್ರ ಎದುರಾಗಿ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಪೋಯಮ್ ಎ.ಕೆ. ರಾಮಾನುಜನ್ ಬರ್ದಿದ್ ರಾಮಾಯಣ ಪೋಯಮ್ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ BA ಸಿಲೆಬಸ್ ಅಲ್ಲಿ ಇತ್ತು. ಅದನ್ನ ಸಿಲೆಬಸ್ ಇಂದ ತೆಗಿಲೇಬೇಕು ಅಂತ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿ ಅದನ್ನ ತೆಗೆಸಿದ್ರು. ಆ ರೇಂಜ್ಗೆ ಆ ಪೋಯಮ್ ಕಾಂಟ್ರವರ್ಸಿ ಆಗಿತ್ತು. ಆಕ್ಚುಲ್ ಆಗಿ ಎ.ಕೆ. ರಾಮಾನುಜನ್ ಅವರು ಏನು ತಪ್ಪಾಗಿ ಹೇಳಿರ್ಲಿಲ್ಲ. ನಮ್ಮ ದೇಶದಲ್ಲೂ ಮತ್ತೆ ಈಸ್ಟ್ ಏಷ್ಯಾ ಕಂಟ್ರೀಸ್ ಅಲ್ಲೂ ರಾಮಾಯಣ ವರ್ಷನ್ಸ್ ನಿಜವಾಗ್ಲೂ ಹೇಗಿದೆಯೋ ಅದನ್ನೇ ಬರ್ದಿದ್ರು. ರಾಮಾಯಣನ ಕರೆಕ್ಟ್ ಆಗಿ ಎಷ್ಟು ವರ್ಷಕ್ಕೆ ಮುಂಚೆ ಬರ್ದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಇವತ್ತಿನವರೆಗೂ ಡಿಬೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ರಾಮಾಯಣನ 11,000 ವರ್ಷಕ್ಕೆ ಮುಂಚೆ ಬರ್ದಿದ್ದು ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ರಾಮ ಅಯೋಧ್ಯೆನ 11,000 ವರ್ಷ ರೂಲ್ ಮಾಡಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಕಥೆಗಳು, ಇದ್ಯಾವುದಕ್ಕೂ ಪ್ರೂಫ್ಸ್ ಇಲ್ಲ. ಇನ್ನ ಕೆಲವರು ರಾಮಾಯಣನ 1,00,000 ವರ್ಷಕ್ಕೆ ಮುಂಚೆ ಬರ್ದಿದ್ದು ಅಂತಾನು ಹೇಳಿದ್ದಾರೆ. ಆಕ್ಚುಲ್ ಆಗಿ ರಾಮಾಯಣನ ಯಾವಾಗ ಬರ್ದಿರ್ಬೋದು ಅಂತ ಸರಿಯಾದ ರೆಕಾರ್ಡ್ ಆಫ್ ಪ್ರೂಫ್ ಸಿಕ್ಕಿಲ್ಲ. ಆದ್ರೆ ರಾಮಾಯಣ ಯಾವಾಗ ಬರ್ದಿರ್ಬೋದು ಅಂತ ಎಸ್ಟಿಮೇಟ್ ಮಾಡ್ತಾರೆ ಅಂದ್ರೆ 600 to 700 BC ಅಲ್ಲಿ ವಾಲ್ಮೀಕಿ ಅವರು ರಾಮಾಯಣ ಬರ್ದಿರ್ಬೋದು ಅಂತ ಹೇಳ್ತಾರೆ. 700 BC ಅಂದ್ರೆ 2700 years ಮುಂಚೆ. ಆ ಟೈಮ್ ಅಲ್ಲಿ ವಾಲ್ಮೀಕಿ ಅವರು ರಾಮಾಯಣ ಬರ್ದಿರ್ಬೋದು ಅನ್ನೋ ನಂಬಿಕೆ ಇದೆ. ಸಿಕ್ಕಿರೋದ್ರಲ್ಲೇ ರಾಮಾಯಣ ಅದು ಓಲ್ಡೆಸ್ಟ್ ಮನುಸ್ಕ್ರಿಪ್ಟ್ ನ ನೋಡಿದ್ರೆ ಆ ಮನುಸ್ಕ್ರಿಪ್ಟ್ 11th century ಅಂತ ಪ್ರೂವ್ ಮಾಡಿದ್ದಾರೆ. ಅಂದ್ರೆ ಅದು 1,000 ವರ್ಷ ಹಳೇದು. ಇಯರ್ 1100 ಅಲ್ಲಿ ಅದನ್ನ ಬರ್ದಿರ್ಬೋದು. ಸೊ ಇಲ್ಲಿವರೆಗೂ ರಾಮಾಯಣ ಬರ್ದಿರೋದ್ರಲ್ಲಿ ಸಿಕ್ಕಿರೋ ಓಲ್ಡೆಸ್ಟ್ ವರ್ಷನ್ ಇದಾನೆ. ಇದಕ್ ಮುಂಚೆ ಬರ್ದಿರೋ ಯಾವ ವರ್ಷನೂ ನಮಗ್ ಸಿಕ್ಕಿಲ್ಲ. ಆದ್ರೆ ರಾಮಾಯಣ ಇದಕ್ ಮುಂಚೆನೆ ಬರ್ದಿದ್ರು, 10,000 11,000 ವರ್ಷಕ್ಕೆ ಮುಂಚೆನೆ ಬರ್ದಿದ್ರು ಅಂತ ಹೇಳೋರು ಇದನ್ನ ಒಪ್ಕೊಂಡಿಲ್ಲ. ಇದು ತುಂಬಾ ಲೇಟ್ ಆಗಿ ತುಂಬಾ ವರ್ಷಗಳಾದ್ಮೇಲೆ ಒರಿಜಿನಲ್ ಇಂದ ಕಾಪಿ ಮಾಡಿರೋ ಮನುಸ್ಕ್ರಿಪ್ಟ್ ನಮಗ್ ಸಿಕ್ಕಿರೋದು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ರಾಮಾಯಣ ಎಷ್ಟೊಂದು ವರ್ಷನ್ಸ್ ಬಂತು. ಆದ್ರೆ ವಾಲ್ಮೀಕಿ ಅವ್ರ ರಾಮಾಯಣ ಬರ್ದಾದ್ಮೇಲೆ ಬಂದಿದ್ದ ವರ್ಷನ್ಸ್ ಆಲ್ಮೋಸ್ಟ್ ವಾಲ್ಮೀಕಿ ಅವ್ರು ಬರ್ದಿದ್ದ ರಾಮಾಯಣಕ್ಕೆ ಸಿಮಿಲರ್ ಆಗಿತ್ತು. ಆದ್ರೂ ಬೇರೆ ಬೇರೆ ದಾರಿಯಲ್ಲಿ ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ರಾಮಾಯಣ ಸ್ಟೋರಿ ಹೋಗಿದೆ. ಬರೀ ಸಂಸ್ಕೃತ್ ಅಲ್ಲಿ ಮಾತ್ರನೇ ರಾಮಾಯಣ 25ಕ್ಕೂ ಹೆಚ್ಚು ವರ್ಷನ್ಸ್ ಇದೆ. ಈ 25 ವರ್ಷನ್ಸ್ ಅಲ್ಲೂ ರಾಮಾಯಣ ಸ್ಟೋರಿ ಬೇರೆ ಬೇರೆ ತರ ಇದೆ. ಆ ತರ ಕನ್ನಡದಲ್ಲಿ 3 ವರ್ಷನ್ಸ್ ಇದೆ, ಹಿಂದಿಯಲ್ಲಿ 3 ವರ್ಷನ್ಸ್ ಇದೆ, ತಮಿಳಲ್ಲಿ 1-2 ವರ್ಷನ್ಸ್ ಇದೆ. ಇವಾಗ ವಾಲ್ಮೀಕಿ ಬರ್ದಿರೋ ರಾಮಾಯಣ ನೋಡಿದ್ರೆ ಅದರಲ್ಲಿ ರಾಮ ಒಂದು ರಾಜ, ಅವ್ರ ಕಾಡಿಗೆ ವನವಾಸಕ್ಕೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ. ಇದು ವಾಲ್ಮೀಕಿ ಬರ್ದಿರೋ ವರ್ಷನ್ ನ ಆನ್ಲೈನ್ ಸ್ಟೋರಿ. ಅದೇ ಅಧ್ಯಾತ್ಮ ರಾಮಾಯಣ ಒಂದು ಸಂಸ್ಕೃತ್ ವರ್ಷನ್ ನೋಡಿದ್ರೆ ಅದರಲ್ಲಿ ರಾಮನ ಒಂದು ಬ್ರಾಹ್ಮಣ ತೋರಿಸಿರ್ತಾರೆ. ಪ್ಯೂರ್ ಬ್ರಾಹ್ಮಣನಾಗಿರೋ ರಾಮಗೆ ಈ ತರ ಕಷ್ಟವಾದ ಸಿಚುವೇಶನ್ಸ್ ಬಂದಾಗ ಅವ್ರ ಅದರಿಂದ ಹೇಗೆ ಆಚೆ ಬರ್ತಾರೆ ಅನ್ನೋದು ಕತೆ. ಇನ್ನ ಸ್ವಲ್ಪ ವರ್ಷನ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ರಿಲೇಶನ್ಶಿಪ್ ಚೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದ್ಭುತ ರಾಮಾಯಣ ಅನ್ನೋ ಸಂಸ್ಕೃತ್ ವರ್ಷನ್ ಅಲ್ಲಿ ರಾವಣನ್ ಮಗಳಾಗಿ ಸೀತಾನ್ ತೋರಿಸಿರ್ತಾರೆ. ರಾವಣಗೆ ಸೀತಾ ಮಗಳಾಗಿ ಹುಟ್ಟಿದ ತಕ್ಷಣ ಅಲ್ಲಿ ಜ್ಯೋತಿಷ್ಯರು ಇವಳಿಂದಾನೇ ನಿನಗೆ ಸಾವು ಅಂತ ರಾವಣ ಹತ್ರ ಹೇಳ್ತಾರೆ. ಅವಾಗ ರಾವಣ ಸೀತಾನ ಮಣ್ಣಲ್ಲಿ ಹೂತಾಕ್ತಾನೆ. ಮಣ್ಣಲ್ಲಿ ಹೂತಾಕಿದ್ದ ಸೀತಾನ ಜಾನಕ ಅನ್ನೋ ಒಂದು ರಾಜ ತಗೊಂಡೋಗಿ ಬೆಳೆಸ್ತಾರೆ. ಅದಾಗಿ ವರ್ಷಗಳಾದ್ಮೇಲೆ ರಾಮನಿಂದ ಸೀತಾ ಮತ್ತೆ ರಾವಣನ ಹತ್ರ ಹೋಗೋ ತರ ಆಗುತ್ತೆ. ಮಗಳಂತಾನೆ ಗೊತ್ತಿಲ್ಲದೆ ಸೀತಾನ ರಾವಣ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ತರ ಸ್ಟೋರಿ ಆ ವರ್ಷನ್ ಅಲ್ಲಿ ಇದೆ. ಈ ತರ ರಿಲೇಶನ್ಶಿಪ್ ರಾವಣ ಮತ್ತೆ ಸೀತಾ ಮಾತ್ರ ಚೇಂಜ್ ಆಗಿದೆ. ರಾಮಗೂ ಮತ್ತೆ ಸೀತಾಗೂ ಚೇಂಜ್ ಆಗಿದೆ. ಬುದ್ಧ ರಿಲಿಜನ್ ಅಲ್ಲಿ ಒಂದು ರಾಮಾಯಣ ವರ್ಷನ್ ಇದೆ. ರಾಮಾಯಣ ಬರೀ ಹಿಂದೂ ರಿಲಿಜನ್ ಮಾತ್ರ ಅಂತ ಅನ್ಕೊಬಹುದು. ಆದ್ರೆ ಎಷ್ಟೊಂದು ರಿಲಿಜನ್ ವರ್ಷನ್ಸ್ ಅಲ್ಲಿ ರಾಮಾಯಣ ಟ್ರಾನ್ಸ್ಲೇಟ್ ಆಗಿ ಆ ರಿಲಿಜನ್ ಸೆಟ್ ಆಗೋ ತರ ರಾಮಾಯಣ ಚೇಂಜ್ ಮಾಡಿದ್ದಾರೆ. ಆ ತರ ಬುದ್ಧ ರಿಲಿಜನ್ ಅಲ್ಲೂ ರಾಮಾಯಣ ಕಥೆ ಇದೆ. ಅದರಲ್ಲಿ ಬುದ್ಧ ಯಾರು ಅಂದ್ರೆ ರಾಮನ ನೆಕ್ಸ್ಟ್ ಜನ್ಮ. ಬುದ್ಧನ ಹಿಂದಿನ ಜನ್ಮ ಅಲ್ಲಿ ಪ್ರೀವಿಯಸ್ ಲೈಫ್ ಅಲ್ಲಿ ರಾಮನಾಗಿದ್ರು ಅಂತ ಅವ್ರ ಊರಲ್ಲಿ ಕಥೆಗಳಿದೆ. ಅದೇ ತರ ಜೈನ ಧರ್ಮ ಅಲ್ಲಿ ರಾಮಾಯಣ ಅದು ಒಂದು ವರ್ಷನ್ ಇದೆ. ಆ ವರ್ಷನ್ ಅಲ್ಲಿ ರಾಮ ರಾವಣನ್ ಸಾಯಿಸಲ್ಲ. ಜೈನ್ ರಿಲಿಜನ್ ಅಲ್ಲಿ ನಾನ್ ವೈಲೆನ್ಸ್ ಫಾಲೋ ಮಾಡೋದ್ರಿಂದ ರಾಮ ಯಾರನ್ನೂ ಸಾಯಿಸಲ್ಲ. ಜೈನಲ್ಲಿರೋ ರಾಮಾಯಣ ವರ್ಷನ್ ಅಲ್ಲಿ ರಾಮನ ತಮ್ಮ ಲಕ್ಷ್ಮಣನೇ ರಾವಣನ್ ಸಾಯಿಸೋದು. ಆ ಸ್ಟೋರಿ ಕ್ಲೈಮ್ಯಾಕ್ಸ್ ಅಲ್ಲಿ ರಾಮ ಮಾತ್ರ ಮುಕ್ತಿ ಸಿಗುತ್ತೆ, ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ. ಆದ್ರೆ ರಾವಣ ಮತ್ತೆ ಲಕ್ಷ್ಮಣ ನಾನ್ ವೈಲೆನ್ಸ್ ನ ಬಿಟ್ಟು ಆಯುಧ ಎತ್ತಿ ಇನ್ನೊಬ್ರು ಜೀವನ ತೆಗೆದಿದ್ದಕ್ಕೆ ಅವರಿಬ್ರು ನರಕಕ್ಕೆ ಹೋಗ್ತಾರೆ. ಈ ತರ 1-2 ವರ್ಷನ್ಸ್ ಅಲ್ಲ, ಹೇಗೆ ಹಿಂದೂ ಧರ್ಮ ಅಲ್ಲಿ ರಾಮಾಯಣ ಬಗ್ಗೆ ಎಷ್ಟೊಂದು ವರ್ಷನ್ಸ್ ಇದೆಯೋ ಅದೇ ತರ ಬುದ್ಧ ರಿಲಿಜನ್ ಅಲ್ಲಿ ಮತ್ತೆ ಜೈನ ರಿಲಿಜನ್ ಅಲ್ಲಿ ಎಷ್ಟೊಂದು ವರ್ಷನ್ಸ್ ಇದೆ. ಆ ತರ ಬುದ್ಧ ರಿಲಿಜನ್ ಅಲ್ಲಿ ಇನ್ನೊಂದು ವರ್ಷನ್ ಅಲ್ಲಿ ರಾಮ ಸೀತಾಗೆ ಅಣ್ಣ. ಆ ವರ್ಷನ್ ಅಲ್ಲಿ ಯುದ್ಧನೇ ನಡೆಯಲ್ಲ. ಅದು ಫುಲ್ ಆಗಿ ಜೀವನ ಹೇಗೆ ಸಾಧಿಸಬೇಕು ಅನ್ನೋ ಇನ್ಫಾರ್ಮೇಶನ್ಸ್ ಬರ್ದಿದ್ದಾರೆ. ನಾವು ಇಂಡಿಯಾದಿಂದ ರಾಮಾಯಣ ಈಸ್ಟ್ ಏಷ್ಯಾಕ್ಕೆ ಟ್ರಾವೆಲ್ ಆಯ್ತು ಅಂತ ಹೇಳ್ತೀವಿ, ಆದ್ರೆ ಅವರು ನಮ್ಮ ಹತ್ರ ಇಂದಾನೆ ನಿಮಗೆ ರಾಮಾಯಣ ಬಂದಿದ್ದು ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ ಇರೋ ಹಳೆ ಮನುಸ್ಕ್ರಿಪ್ಟ್ ನ ತೋರಿಸಿ ನಮ್ಮಿಂದಾನೆ ನಿಮಗೆ ರಾಮಾಯಣ ಬಂದಿದ್ದು ಅಂತ ಹೇಳಿದ್ರು ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ. ಈಸ್ಟ್ ಏಷ್ಯಾದಲ್ಲಿ ರಾಮನ ತುಂಬಾ ಮುಖ್ಯವಾದ ದೇವರಾಗಿ ನೋಡ್ತಾರೆ. ನಾವಿಲ್ಲಿ ರಾಮನ ಪೊಲಿಟಿಕಲ್ ಕಾಸ್ ಗೆಲ್ಲ ಯೂಸ್ ಮಾಡ್ತಾ ಇದೀವಿ. ಇಂಡೋನೇಷ್ಯಾದಲ್ಲಿ ಯಾವುದೇ ಒಂದು ಸ್ಟೇಟ್ ಫಂಕ್ಷನ್
ಏನಾದ್ರೂ ರಾಮಾಯಣದಲ್ಲಿರೋ ಯಾವ್ದಾದ್ರು ಒಂದು ಸೀನ್ ನ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅದೇ ತರ ಕಾಂಬೋಡಿಯಾಲೂ ರಾಜರ್ ಫ್ಯಾಮಿಲಿಗೆ ಸೇರಿದ ನಾಟಕ ಕಂಪನಿಗಳು ಇವತ್ತು ರಾಮಾಯಣ ಆಕ್ಟ್ಸ್ ನ ಪರ್ಫಾರ್ಮ್ ಮಾಡ್ತಿದ್ದಾರೆ. ಈ ದೇಶಗಳಲ್ಲಿ ರಾಮಾಯಣನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದಾರೆ. ಅದೇ ತರ ರಾಮನು ತುಂಬಾ ಮುಖ್ಯವಾದ ದೇವರಾಗಿ ನೋಡ್ತಾ ಇದ್ದಾರೆ. ರಾಮಾಯಣ ಈ ತರ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ಇದೆ. ಥೈಲ್ಯಾಂಡ್ ಅಲ್ಲೂ ರಾಮಾಯಣ ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗಿದೆ. ಇಯರ್ 1600s ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಒಂದು ಹೊಸ ಸಾಮ್ರಾಜ್ಯ ಸೃಷ್ಟಿ ಆಯಿತು. ಆ ಸಾಮ್ರಾಜ್ಯ ಹೆಸರು ಅಯೋಧ್ಯ. ಅವ್ರ ಕ್ಯಾಪಿಟಲ್ ಸಿಟಿಗೂ ಅಯೋಧ್ಯ ಅಂತಾನೆ ಹೆಸರಿಟ್ಟಿದ್ರು. ಇಂಡಿಯಾಲಿರೋ ರಾಮಾಯಣ ವರ್ಷನ್ಸ್ ಅಲ್ಲಿ ಹನುಮಾನ್ ನ ಮದ್ವೆ ಆಗದಿರೋ ಒಂದು ಬ್ರಹ್ಮಚಾರಿಯಾಗಿ ತೋರಿಸಿರ್ತಾರೆ. ಆದ್ರೆ ಥೈಲ್ಯಾಂಡ್ ಅಲ್ಲಿರೋ ವರ್ಷನ್ ಅಲ್ಲಿ ಹನುಮಾನ್ಗೆ ಲವ್ ಸ್ಟೋರಿ ಇದೆ. ಹನುಮಾನ್ ಸುಂದರವಾದ ಒಂದು ವಾರಿಯರ್ ಆಗಿ ತೋರಿಸಿದ್ದಾರೆ. ಅದರ ಸ್ಟೋರಿ ಏನಂದ್ರೆ ರಾಮ ಹನುಮಾನ್ಗೆ ಬಿಚ್ಕಟ್ಟ ಕೇಳಿದಾಗ ಹನುಮಾನ್ ಮತ್ತೆ ಅವ್ರ ಸೈನಿಕರು ಸಮುದ್ರದ ಮೇಲೆ ಕಲ್ಲುಗಳನ್ನ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ರಾವಣ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಗಳನ್ನ ಕರೀತಾರೆ. ಅವ್ರ ಮಗಳ ಹೆಸರು ಸುವರ್ಣ ಮಚ್ಚ. ಅವ್ರು ಒಂದು ಮರ್ಮೇಡ್. ಅವ್ರ ಹತ್ರ ಈ ಬ್ರಿಡ್ಜ್ ನ ಕಟ್ಟಕ್ ಆಗದೆ ಇರೋ ತರ ನೋಡ್ಕೊ ಅಂತ ಹೇಳ್ತಾರೆ. ಸುವರ್ಣ ಮಚ್ಚ ಮತ್ತೆ ಇನ್ನ ಸ್ವಲ್ಪ ಮರ್ಮೇಡ್ಸ್ ಹನುಮಾನ್ ಅವರು ಬ್ರಿಡ್ಜ್ಗೆ ಅಂತ ಆಗ್ತಿದ್ದ ಕಲ್ಗಳನ್ನ ತೇಲಕ್ ಬಿಡದೆ ಕೆಳಗೆ ಇಳಿತಾ ಇರ್ತಾರೆ. ಹನುಮಾನ್ ಏನಿ ಕಲ್ಗಳು ನಿಲ್ತಲ್ಲ ಅಂತ ನೀರೊಳಗೆ ನೋಡಕ್ ಹೋಗ್ತಾರೆ. ಅಲ್ಲಿ ಸುವರ್ಣ ಮಚ್ಚ ಇರ್ತಾರೆ. ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ. ಆ ಜಗಳ ಹಂಗೆ ಮೆತ್ತಗ್ ಲವ್ ಕನ್ವರ್ಟ್ ಆಗುತ್ತೆ. ಸುವರ್ಣ ಮಚ್ಚ ಪ್ರೀತಿಯಲ್ಲಿ ಬಿದ್ಮೇಲೆ ಆ ಬ್ರಿಡ್ಜ್ ನ ಕಟ್ಟಕ್ಕೆ ಹನುಮಾನ್ಗೆ ಅವರೇ ಕಲ್ಗಳನ್ನ ಎತ್ಕೊಡ್ತಾರೆ. ಅವ್ರ ಅಪ್ಪ ರಾವಣನ್ ಫೈಟ್ ಮಾಡಕ್ಕೆ ಸುವರ್ಣ ಮಚ್ಚನೆ ಹನುಮಾನ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಬ್ಬರಿಗೆ ಒಂದ್ ಮಗು ಹುಟ್ಟುತ್ತೆ. ಆ ಮಗು ಹೆಸರು ಮಚ್ಚ ಹನು. ಆ ಮಗು ಬೆಳಿಬೇಕಾದ್ರೆ ಹನುಮಾನ್ ನ ಬಾಲ ಮತ್ತೆ ಮೀನ್ ನ ಬಾಲ ಮಿಕ್ಸ್ ಆಗಿ ಬೆಳೆಯುತ್ತೆ. ಈ ಮಚ್ಚ ಹನುನು ಹನುಮಂತರ ಒಂದು ಪವರ್ಫುಲ್ ಆದ ದೇವರಾಗಿ ಥೈಲ್ಯಾಂಡ್ ಅಲ್ಲಿ ನೋಡ್ತಾರೆ. ತಾಯಿ ರಾಮಾಯಣ ಅಲ್ಲಿ ರಾವಣನ್ಗೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವ್ರನ್ನ ಒಂದು ರಾಕ್ಷಸನ್ ತರ ತೋರಿಸಿದೆ. ತುಂಬಾ ಪವರ್ಫುಲ್ ರಾಜ ಅನ್ನೋ ತರ ಪೋರ್ಟ್ರೇ ಮಾಡಿದ್ದಾರೆ. ರಾವಣ ಸತ್ ಮೇಲೆ ಅಲ್ಲಿ ಜನ ತುಂಬಾ ದುಃಖ ಪಡೋ ತರ ತೋರಿಸಿದ್ದಾರೆ. ಅಲ್ಲಿ ರಾಮಾಯಣದ ಬಗ್ಗೆ ಒಂದು ನಾಟಕ ಮಾಡಿದ್ರು ರಾವಣ ಸಾಯ ಸೀನ್ ನ ಜನ ದುಃಖ ಪಟ್ಟು ಅಳ ತರ ಆ ಸೀನ್ ನ ಮುಗಿಸ್ತಾರೆ. ಅದೇ ಮಲೇಷಿಯಾ ಮತ್ತೆ ಲಾವೋಸ್ ತರ ಕಂಟ್ರೀಸ್ ಅಲ್ಲಿ ರಾಮಾಯಣ ವರ್ಸನ್ಸ್ ಅಲ್ಲಿ ಅದ್ರ ಮೇನ್ ಕ್ಯಾರೆಕ್ಟರ್ ಬಂದು ಲಕ್ಷ್ಮಣ. ಯಾಕಂದ್ರೆ ಅಣ್ಣನ್ಗೋಸ್ಕರ ಎಲ್ಲಾನು ಬಿಟ್ಟು ಬಂದಿರ್ತಾರೆ. ಈ ತರ ಒಂದು ತಮ್ಮ ಯಾರಿಗಾದ್ರೂ ಸಿಗ್ತಾರ ಅಂತ ಆ ವರ್ಷನ್ಸ್ ಅಲ್ಲಿ ಲಕ್ಷ್ಮಣನ್ಗೆ ಇಂಪಾರ್ಟೆನ್ಸ್ ಜಾಸ್ತಿ. ಮಲೇಷಿಯಾ ನೋಡಿದ್ರೆ ಇಸ್ಲಾಂ ರಿಲಿಜನ್ ನ ಫಾಲೋ ಮಾಡ್ತಾ ಇದೆ ಒಂದು ದೇಶ. ಅದ್ರಲ್ಲಿ ಇಸ್ಲಾಂ ರಿಲಿಜನ್ ಸ್ಪ್ರೆಡ್ ಆಗಕ್ಕೂ ಮುಂಚೆ ರಾಮಾಯಣ ಮಲೇಷಿಯಾದಲ್ಲಿ ತುಂಬಾ ಮುಖ್ಯವಾಗಿ ನೋಡ್ತಾ ಇದ್ರು. ಅಲ್ಲಿ ಇಸ್ಲಾಂ ಬೆಳಿಬೇಕಾದ್ರೆ ಅಲ್ಲಿನ ಜನ ರಾಮಾಯಣನು ಇಸ್ಲಾಂ ಜೊತೆ ಮಿಕ್ಸ್ ಮಾಡಿದ್ರು. ಅಲ್ಲಿ ರಾಮಾಯಣ ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ಅಲ್ಲಾಹ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಆಮೇಲೆ ರಾಮಾಯಣ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ರಾಮಾಯಣ ಕ್ಯಾರೆಕ್ಟರ್ಸ್ ಜೊತೆ ಕುರಾನ್ ಅಲ್ಲಿರೋ ಕ್ಯಾರೆಕ್ಟರ್ಸ್ ಅವಾಗ ಬರ್ತಾರೆ. ಆಡಮ್ ನೆಲ್ಲ ಸೇರಿಸಿದ್ದಾರೆ. ಶ್ರೀಲಂಕಾ ನೋಡಿದ್ರೆ ರಾಮಾಯಣ ಟೋಟಲ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ರಾವಣನ್ಗೆ ತುಂಬಾ ಇಂಪಾರ್ಟೆನ್ಸ್. ಬೇರೆ ಕಡೆ ಎಲ್ಲ ರಾವಣನ ಹೇಗ್ ಸೋಲ್ಸಿದ್ರು ಅಂತ ಇರುತ್ತೆ. ಆದ್ರೆ ಶ್ರೀಲಂಕಾ ಅಲ್ಲಿ ರಾವಣನ ಒಂದು ದೊಡ್ಡ ರಾಜ ಹೇಗ್ ಬಿದ್ದ ಅಂತ ಪರ್ಸ್ಪೆಕ್ಟಿವ್ ಅಲ್ಲಿ ಆ ಕಥೆ ಇರುತ್ತೆ. ರಾಮಗಿಂತ ರಾವಣನ ಅಲ್ಲಿ ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ. ರಾವಣ ಬಂದು ಶ್ರೀಲಂಕಾ ಕಲ್ಚರ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವ್ರು ಫಸ್ಟ್ ಸ್ಯಾಟಲೈಟ್ ಗೆ ರಾವಣ ಅಂತ ಹೆಸರಿಟ್ಟಿದ್ರು. ಹಾಗೆ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ರಾಜ ಅವ್ರ ಭಾಷೆಯಲ್ಲಿ ರಾಮಾಯಣ ಬರ್ಸಿದ್ರು. ಮುಘಲ್ ಎಂಪೈರ್ ನ ರಾಜ ಅಕ್ಬರನು ರಾಮಾಯಣನ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬರ್ಸಿದ್ರು. ಅವ್ರ ಆರ್ಡರ್ ಇಂದ ರಾಮಾಯಣ ಇವತ್ತು ಪರ್ಷಿಯನ್ ಭಾಷೆಯಲ್ಲೂ ಇದೆ. ರಾಮಾಯಣ ಈ ತರ ಎಷ್ಟೊಂದು ವರ್ಷನ್ಸ್ ಅಲ್ಲಿ ಇರೋ ತರ ಪರ್ಸ್ಪೆಕ್ಟಿವ್ ವರ್ಷನ್ಸ್ ಅಲ್ಲೂ ಇದೆ. ಬೆಂಗಾಲ್ ಅಲ್ಲಿ ಚಂದ್ರಬತಿ ಅನ್ನೋ ಒಂದು ಹೆಣ್ಣು ರಾಮಾಯಣನ ಸೀತಾ ಪರ್ಸ್ಪೆಕ್ಟಿವ್ ಅಲ್ಲಿ ಬರ್ದಿದ್ದಾರೆ. ಅದರಲ್ಲಿ ರಾಮ ಸೀತಾಗೆ ಅಗ್ನಿ ಪರೀಕ್ಷೆ ಮಾಡು ಅಂದಾಗ ರಾಮನ ನೋಡಿ ಎಷ್ಟೊಂದು ಕ್ವಶನ್ಸ್ ಕೇಳೋ ತರ ಹಾಡುಗಳು ಬರ್ದಿದ್ದಾರೆ. ಲಕ್ಷ್ಮಣನ್ ಪರ್ಸ್ಪೆಕ್ಟಿವ್ ಅಲ್ಲಿ ರಾಮಾಯಣನ್ ಬರ್ದಿದ್ದಾರೆ. ಇನ್ನೊಂದು ರಾಜನ್ ಪರ್ಸ್ಪೆಕ್ಟಿವ್ ಅಲ್ಲಿ ರಾಮಾಯಣನ್ ಬರ್ದಿದ್ದಾರೆ. ಅದೇ ತರ ರಾವಣನ್ ಪರ್ಸ್ಪೆಕ್ಟಿವ್ ಅಲ್ಲೂ ರಾಮಾಯಣನ್ ಬರ್ದಿದ್ದಾರೆ. ಈ ತರ ಎಷ್ಟೊಂದು ಪರ್ಸ್ಪೆಕ್ಟಿವ್ ಅಲ್ಲಿರೋ ಎಷ್ಟೊಂದು ವರ್ಷನ್ಸ್ ಅಲ್ಲಿರೋ ರಾಮಾಯಣ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದೆ. ಅದು ಇಂಡಿಯಾದಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋದು ಬಾಬರ್ ಮಸ್ಜಿದ್ ಇಶ್ಯೂ. ಬಾಬರ್ ಮಸ್ಜಿದ್ ಇದ್ದಿದ್ದ ಜಾಗ ರಾಮ ಹುಟ್ಟಿದ ಜಾಗ ಅನ್ನೋ ಇಶ್ಯೂ ದೊಡ್ಡದಾಗಿ ಆ ಮಸ್ಜಿದ್ ನ ಹೊಡೆದಾಕಿ ಇವತ್ತಿರೋ ಅಯೋಧ್ಯ ರಾಮನ್ ದೇವಸ್ಥಾನ ಕಟ್ಟಿದ್ದು. ಆದ್ರೆ ಆ ಟೈಮ್ ಅಲ್ಲಿ ಇಶ್ಯೂ ತುಂಬಾ ದೊಡ್ಡದಾಗಿ ಎಷ್ಟೊಂದು ದೊಡ್ಡ ಜಗಳ ಆಗಿ ತುಂಬಾ ಜನ ಈ ಜಗಳ ತೀರೋಗಿದ್ರು. ಆ ತರ ರಾಮಾಯಣದಿಂದ ಬೇರೆ ಯಾವ ಇಶ್ಯೂ ಇದೆ ಅಂದ್ರೆ ರಾಮ್ ಸೇತು ಕೆನಾಲ್. ಸ್ವಲ್ಪ ವರ್ಷಕ್ಕೆ ಮುಂಚೆ ಶ್ರೀಲಂಕಾಗೂ ಇಂಡಿಯಾಗೂ ಇರೋ ಗ್ಯಾಪ್ ಅಲ್ಲಿ ಒಂದು ಕೆನಾಲ್ ಮಾಡೋಣ, ಅಲ್ಲಿ ಶಿಪ್ ಮೂವ್ಮೆಂಟ್ ಜಾಸ್ತಿ ಮಾಡಿದ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಒಂದು ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ನ ಏನಕ್ಕೆ ಡ್ರಾಪ್ ಮಾಡಿದ್ರು ಅಂದ್ರೆ ನೇಚರ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ಮೇನ್ ರೀಸನ್ ಬಂದು ಆ ಜಾಗದಲ್ಲೇನೆ ರಾಮ್ ಸೇತು ಬ್ರಿಡ್ಜ್ ಇರೋದು. ರಾಮ ಶ್ರೀಲಂಕಾಗೆ ಹೋಗ್ಬೇಕಂದ್ರೆ ಕಲ್ಲಲ್ಲೇ ಕಟ್ಟಿದ ಬ್ರಿಡ್ಜ್ ಅಲ್ಲೇ ಇರೋದು. ಅಲ್ಲಿ ಕೆನಲ್ ಕಟ್ಟಿದ್ರೆ ರಾಮ ಕಟ್ಟಿದ ರಾಮ್ ಸೇತು ಬ್ರಿಡ್ಜ್ ಇನ್ನ ಕಾಣಲ್ಲ ಅಂತ ಪ್ರೊಟೆಸ್ಟ್ ಮಾಡಿ ಆ ಪ್ಲಾನ್ ನ ನಿಲ್ಸಿದ್ರು. ರಾಮಾಯಣ ಕಾಮಿಕ್ ಬುಕ್ಸ್ ಅಲ್ಲಿ ಬಂದಿದೆ, ಅನಿಮೇಟೆಡ್ ಸೀರೀಸ್ ಆಗಿ ಬಂದಿದೆ. ಜಪಾನ್ ಅಲ್ಲಿ ರಾಮಾಯಣನ ಅನಿಮೇಟೆಡ್ ಸೀರೀಸ್ ಆಗಿ ರಿಲೀಸ್ ಮಾಡಿದ್ದಾರೆ. ಜಪಾನ್ ಅಲ್ಲೂ ರಾಮಾಯಣ ಬೇರೆ ವರ್ಷನ್ ಅಲ್ಲಿ ಇದೆ. ಅದು ಸ್ವಲ್ಪ ಬುದ್ಧ ರಿಲಿಜನ್ ವರ್ಷನ್ ತರ ಇರುತ್ತೆ. ಆದ್ರೆ ಅನಿಮೇಟೆಡ್ ಸೀರೀಸ್ ನ ಇಂಡಿಯನ್ ವರ್ಷನ್ ತರ ತೆಗೆದಿದ್ದಾರೆ. ಈ ತರ ರಾಮಾಯಣ ಬಗ್ಗೆ ಸೀರಿಯಲ್ಸ್ ಬಂದಿದೆ, ಮೂವೀಸ್ ಬಂದಿದೆ. ಈ ತರ ಎಷ್ಟೊಂದು ವರ್ಷನ್ಸ್ ಇದೆ. ಆ ತರ ಇನ್ನೊಂದು ಹೊಸ ಮೂವಿ ರಾಮಾಯಣ ಬಗ್ಗೆ ಬರ್ತಾನೆ. ಅದ್ ಬಂದ್ಮೇಲೆ ಅದ್ರಲ್ಲಿ ಏನ್ ಚೇಂಜಸ್ ಇದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದ್ರು ಥಾಟ್ಸ್ ಇದೆ ಕಮೆಂಟ್ಸ್ ಅಲ್ಲಿ ಹೇಳಿ. ಯೋಚಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬೈ.